ಕಾಡಿನೊಳಗಿನ ಗುಪ್ತ ಸತ್ಯ. ಒಂದು ಸಣ್ಣ ಹಳ್ಳಿಯ ಹೆಸರು ಹಿರೇಕೇರಿ. ಆ ಹಳ್ಳಿಯ ಹೊರಗಡೆ ಒಂದು ದೊಡ್ಡ ಕಾಡು ಇತ್ತು. ಆ ಕಾಡಿನ ಬಗ್ಗೆ ಜನರಲ್ಲಿ ಹಲವು ಭಯಾನಕ ಕತೆಗಳು ಹರಡಿಕೊಂಡಿದ್ದವು. ಸಂಜೆ 6 ಗಂಟೆಯ ನಂತರ ಆ ಕಾಡಿಗೆ ಹೋಗಬೇಡಿ ಎಂದು ಹಿರಿಯರು ಎಚ್ಚರಿಸುತ್ತಿದ್ದರು. ರಘು ಎಂಬ ಯುವಕ ಈ ಕತೆಗಳನ್ನು ನಂಬಲಿಲ್ಲ. ಅವನು ನಗರದಲ್ಲಿ ಓದಿ ಹಳ್ಳಿಗೆ ಬಂದಿದ್ದನು. ಒಂದು ದಿನ ಅವನು ಸತ್ಯವನ್ನು ಕಂಡುಹಿಡಿಯಲು ನಿರ್ಧರಿಸಿದ. ಆ ಸಂಜೆ ಅವನು ಟಾರ್ಚ್ ಮತ್ತು ಕ್ಯಾಮೆರಾ ತೆಗೆದುಕೊಂಡು ಕಾಡಿನೊಳಗೆ ಹೋಗುತ್ತಾನೆ. ಆದಿಯಲ್ಲಿ ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ಸ್ವಲ್ಪ ಹೊತ್ತಿನಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸತೊಡಗಿದವು. ಹುಷ್ ಹುಷ್ ಹಾಗೆ ಯಾರೋ ಹಿಂಬಾಲಿಸುತ್ತಿರುವಂತೆ ಅನಿಸಿತು. ರಘು ಹಿಂತಿರುಗಿ ನೋಡಿದ. ಯಾರೂ ಇರಲಿಲ್ಲ. ಸ್ವಲ್ಪ ಮುಂದೆ ಹೋದಾಗ ಅವನು ಒಂದು ಹಳೆಯ ಕಟ್ಟಡವನ್ನು ಕಂಡುಹಿಡಿದ. ಅದು ಬಿಟ್ಟುಹೋದ ಪ್ರಯೋಗಾಲಯದಂತೆ ಕಾಣುತ್ತಿತ್ತು. ಅವನು ಒಳಗೆ ಹೋಗಿ ನೋಡಿದಾಗ ಹಳೆಯ ಯಂತ್ರಗಳು, ತಂತಿಗಳು ಮತ್ತು ಒಂದು ಡೈರಿ ಸಿಕ್ಕಿತು. ಡೈರಿಯಲ್ಲಿ ಬರೆಯಲಾಗಿತ್ತು, ನಾನು ಇಲ್ಲಿ ಬೆಳಕಿನ ಶಕ್ತಿಯನ್ನು ಸಂಗ್ರಹಿಸುವ ಪ್ರಯೋಗ ಮಾಡುತ್ತಿದ್ದೇನೆ. ಆದರೆ ಇದು ಅಪಾಯಕಾರಿ. ಅಚಾನಕ್ ಒಂದು ಯಂತ್ರ ಸ್ವತಃ ಚಾಲನೆಯಾಯಿತು. ಕಟ್ಟಡದಲ್ಲಿ ಬೆಳಕು ಹೊಳೆಯತೊಡಗಿತು. ರಘು ಭಯದಿಂದ ಓಡಲು ಯತ್ನಿಸಿದ. ಆದರೆ ಬಾಗಿಲು ಲಾಕ್ ಆಗಿತ್ತು. ಅವನು ಕ್ಯಾಮೆರಾದಲ್ಲಿ ಎಲ್ಲವನ್ನೂ ರೆಕಾರ್ಡ್ ಮಾಡುತ್ತಿದ್ದನು. ಅಚಾನಕ್ ಒಂದು ಧ್ವನಿ ಕೇಳಿಸಿತು. ನೀನು ಇಲ್ಲಿ ಬರಬಾರದು. ರಘು ಅಚ್ಚರಿಯಿಂದ ಕೇಳಿದ, ಯಾರು ನೀವು? ಧ್ವನಿ, ನಾನು ಈ ಪ್ರಯೋಗದ ಸೃಷ್ಟಿಕರ್ತ. ನಾನು ಇನ್ನೂ ಜೀವಂತ ಇದ್ದೇನೆ. ಆದರೆ ಈ ಯಂತ್ರದೊಳಗೆ ಸಿಲುಕಿದ್ದೇನೆ. ರಘು ಯಂತ್ರವನ್ನು ಆಚ್ ಮಾಡಲು ಯತ್ನಿಸಿದ. ಆದರೆ ಧ್ವನಿ ಹೇಳಿತು, ಆಚ್ ಮಾಡಿದರೆ ನಾನು ನಾಶವಾಗುತ್ತೇನೆ. ರಘು ಒಂದು ಕ್ಷಣ ಯೋಚಿಸಿದ. ಅವನು ಹಳ್ಳಿಯವರನ್ನು ಈ ಅಪಾಯದಿಂದ ಉಳಿಸಬೇಕಾ ಅಥವಾ ಆ ವಿಜ್ಞಾನಿಯನ್ನೂ ಉಳಿಸಬೇಕಾ? ಕೊನೆಗೆ ಅವನು ಯಂತ್ರವನ್ನು ನಾಶಮಾಡಿದ. ಬೆಳಕು ನಿಂತಿತು. ಧ್ವನಿ ಮೌನವಾಗಿತು. ರಘು ಹೊರಗೆ ಬಂದನು. ಮುಂದಿನ ದಿನ ಅವನು ಎಲ್ಲವನ್ನೂ ಹಳ್ಳಿಯವರಿಗೆ ಹೇಳಿದ. ಆದರೆ ಯಾರೂ ನಂಬಲಿಲ್ಲ. ಆದರೆ ಅವನ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದ ವಿಡಿಯೋದಲ್ಲಿ ಕೊನೆಯಲ್ಲಿ ಒಂದು ನೆರಳು ಅವನ ಹಿಂದೆ ನಿಂತಿತ್ತು.